ಮಾಚಯ್ಯನವರ ಹುಟ್ಟು ಹಬ್ಬದ ಎಲ್ಲ ನನ್ನ ಮುದ್ದು ಮಕ್ಕಳಿಗೂ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಊರಿನ ಅಣ್ಣ ತಮ್ಮಂದಿರಿಗೂ ಹಾಗೂ ಸಹ ಶಿಕ್ಷಕರಿಗೂ ಹಾಗೂ ಮುಖ್ಯ ಗುರುಗಳಿಗೂ ನಾನು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಗುರುಗಳೇ ಹಾಗೂ ಊರಿನ ನನ್ನ ಅಣ್ಣ ತಮ್ಮಂದಿರೇ ಹಾಗೂ ನನ್ನ ಮುದ್ದು ಮಕ್ಕಳೇ ಈಗ ಮಡಿವಾಳ ಮಾಚಯ್ಯನವರು ಈಗಾಗಲೇ ಬಗ್ಗೆ ಅವರ ಸಾಧನೆ ಕುರಿತು ಎಲ್ಲ ಮುದ್ದು ಮಕ್ಕಳು ಸವಿಸ್ತಾರವಾಗಿ ಹೇಳಿದ್ದಾರ. ನಾನು ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಅದಕ್ಕೆ ಯಾಕಂದ್ರ ಲಕ್ಷ್ಮೀ ಟೀಚರ್ ಅವರು ಸಂಕ್ಷಿಪ್ತ ಯಾವಾಗಲೂ ಕಾರ್ಯಕ್ರಮ ಅವರು ನಾನು ಬಹಳಷ್ಟು ಇಷ್ಟಪಡ್ತೀನಿ ಅವ್ರದ್ದು ಯಾವಾಗಲೇ. ಯಾಕಂದ್ರ ಅವ್ರ ವಿಷಯ ಏನಾಗ್ತಕ್ಕಂಥ ಅಂದವರು ಎಲ್ಲ ಮಕ್ಕಳು ಗೊತ್ತದ. ಸಮಾಜ ಯಾವ ವಿಷಯ ಹ್ಯಾಂಗ್ ತಗೊಂಡಾರೋ ಆ ಸಮಾಜ ತಕ್ಕಂತ ಇದ್ದಾರ ಅವರು ಲಕ್ಷ್ಮೀ ಟೀಚರ್ ಅವರಿಗೆ ಏನಾಗ್ತಂದ್ರ ನಾನು ಯಾಕಂದ್ರ ಎಲ್ಲಾ ಮುದ್ದು ಮಕ್ಕಳಿಗೆ ನಾನು ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಕೋರ್ತೇನೆ. ಯಾಕ ಅಂದ್ರ ಈ ಸಮಾಜವನ್ನು ಸುಧಾರಿಸಬೇಕಾದ್ರ ಮಕ್ಕಳಲ್ಲಿ ಸಮಾಜ ಬಗ್ಗೆ ಏನಪ್ಪ ಮೂಡಿಸಿದಾಗ ಮಾತ್ರ ಸಮಾಜದಲ್ಲಿ ಇರತಕ್ಕಂಥ ಕುಂದು ಕೊರತೆಗಳು ಮೇಲು ಕೀಳು ಅಂತಕ್ಕಂಥ ಭಾವನೆಗಳೇನಪ್ಪ ಅಂದ್ರ ಹೋಗಲಾಡಿಸಬೇಕಾದ್ರೆ ಯಾರಲ್ಲಿ ಇರ್ತಕ್ಕಂದ್ರೆ ಅದು ಶಿಕ್ಷಕರಲ್ಲಿ ಮಾತ್ರ. ಯಾಕಂದ್ರ ಇಡೀ ಪ್ರಪಂಚದಲ್ಲಿ ಏನಪ್ಪ ಅಂದ್ರ ಎಲ್ಲಿ ಮಕ್ಕಳು ಮೊದಲು ಎಲ್ಲಿ ಕಲಿತಾರಪ್ಪ ಅಂದ್ರ ಶಾಲಾ ಮಂದಿರದಲ್ಲಿ ಅಂತಕ್ಕಂಥದ್ದು. ಈಗ ಮಡಿವಾಳ ಮಾಚಯ್ಯನವರು ಮಾತಾಡ್ಬೇಡ್ರಿ, ಮಾತಾಡಿ ಭಾಳ ಸಿಟ್ಟು ಬರ್ತಾನೆ ನನಗೆ. ಒಂದು 10 ಮಿನಿಟ್ನಾಗ ಮಾತಾಡ್ತೀನಿ, ಮಾತು ಉಳಿಕೆದೆಲ್ಲ ಮೇಡಮ್ ಕೊಡ್ತೀನಿ ನಾನು. ಮಡಿವಾಳ ಮಾಚಯ್ಯನವರು ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಹೆಪ್ಪರಿಗೆಯಲ್ಲಿ ಪರ್ವತಯ್ಯ ಹಾಗೂ ತಾಯಿ ಸುಜ್ಞಾನಮ್ಮೆ ಇವರ ಮಡಿಲಲ್ಲಿ ಜನಿಸಿದರು. ಇವರು ನೋಡಿ ಕಾಯಕ ಮಡಿವಾಳ ಅಂದ್ರ ನೋಡಿ ಎಂತ ಒಂದು ಪದ್ಧತಿ ಇತ್ತು ಹಿಂದಿನ ಕಾಲದಲ್ಲಿ. ಮಡಿವಾಳ ಅಂದ್ರೆ ಏನಪ್ಪ ಅಂದ್ರ ಊರ ಜನರ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಹೊಳೆಯಲ್ಲಿ ಆಗಲಿ ನದಿಯಲ್ಲಿ ಆಗಪ್ಪ ಅಂದ್ರ ಆ ಬಟ್ಟೆಗಳನ್ನು ತೊಳೆದು ಅವರ ಇಸ್ತಿರಿ ಕೂಡ ಏನು ಮಾಡಿಕೊಂಡು ಏನಪ್ಪ ಅಂದ್ರ ಮನೆಗೆ ಕೊಡ್ಬೇಕಾಗ್ತಿತ್ತು. ಏನು ಇಂಥ ಒಂದು ಅನಿಷ್ಟ ಪದ್ಧತಿ ಇತ್ತು ಹಿಂದಿನ ಕಾಲದಲ್ಲಿ. ಒಂದ್ ವೇಳೆ ಅವರು ಸರಿಯಾಗಿ ಬಟ್ಟೆ, ಯಾಕಂದ್ರೆ ನಾನು ಕಣ್ಣಾರ ಟಿವಿಯಲ್ಲಿ ಕೇಳಿರ್ತಕ್ಕಂಥದ್ದು ಈ ವಿಷಯ ನಾನು ಚಿಕ್ಕವನಿದ್ದಾಗ. ಇಂಥ ಪದ್ಧತಿ ಏನಪ್ಪ ಅಂದ್ರ ಆಗಿನ ಕಾಲದಲ್ಲಿತ್ತು. ಮಡಿವಾಳ ಮಾಚಯ್ಯನವರು ಇದರ ವಿರುದ್ಧವಾಗಿ ಹೋರಾಡಿ ಆ ಮೇಲು ನೋಡಿ ಮಡಿವಾಳ ಮಾಚಯ್ಯನವರು ನೋಡಿ ಈ ಮಡಿವಾಳ ಮಾಚಯ್ಯನವರು ಅಸ್ಪೃಶ್ಯ ಅಂತ ತಿಳಿದುಕೊಂಡೇನಪ್ಪ ಅಂದ್ರ ಶಿಕ್ಷಣ ಕೂಡ ಕೊಡ್ತಿರ್ಲಿಲ್ಲ. ಈ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥ ಮಾನ, ಇವರ ಶ್ರದ್ಧೆ, ಶೂರ, ಇವರ ಭಕ್ತಿ ನೋಡೇನಪ್ಪ ಅಂದ್ರ ಮಲ್ಲಿಕಾರ್ಜುನಯ್ಯ ಅಂತಕ್ಕಂಥ ಒಬ್ಬ ಗುರುಗಳೇನಪ್ಪ ಅಂದ್ರ ಈ ಮಡಿವಾಳ ಮಾಚಯ್ಯನವ್ರಿಗೆ ಏನಪ್ಪ ಅಂದ್ರ ಶಿಕ್ಷಣ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರ ಅವ್ರು ಒಬ್ರೇ. ಅವರ ಒಂದು ಶಿಕ್ಷಣವನ್ನು ಪಡೆದುಕೊಂಡು ಇವರು 1120ರಿಂದ 1130 ಒಳಗಡೆ ಏನಪ್ಪ ಅಂದ್ರ ನಿಖರವಾಗಿರ್ತಕ್ಕಂಥ ಭೇಟಿ ಇಲ್ಲ. ಯಾಕಂದ್ರ ಅವರ ಒಂದು ಹುಟ್ಟು ಹಬ್ಬವನ್ನಪ್ಪ ಅಂದ್ರ ಒಂದು ಹುಣ್ಣಿಮೆ ಅಂತಕ್ಕಂಥ ಒಂದು ಇದು ನಕ್ಷತ್ರವನ್ನ ನೋಡಿ ಏನಪ್ಪಾ ಅಂದ್ರ ಅವರ ಆಚರಣೆ ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಮಡಿವಾಳ ಮಾಚಯ್ಯನವರು ಮಾಡಿರ್ತಕ್ಕಂಥ ಸುಮಾರು 354 ವಚನಗಳನ್ನಪ್ಪ ಅಂದ್ರ ಅವರು ಬರೆದಿದ್ರು. ಎಷ್ಟು 354 ವಚನಗಳು. ಮತ್ತ ದೀನ ದಲಿತರಿಗೆ, ಮಹಿಳೆಯರಿಗೆ ಇವು ಒಂದು ಅವರಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು ಅವರ ವಿರುದ್ಧವಾಗಿ ಹೋರಾಡಿ ಎಲ್ಲಾ ಜನಾಂಗದವರಿಗೆ ಏನಪ್ಪ ಅಂದ್ರೆ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ 12ನೇ ಶತಮಾನದಲ್ಲಿ 11 12ನೇ ಶತಮಾನದಲ್ಲಿ
ಹೋರಾಡಿರ್ತಕ್ಕಂಥ ಮಡಿವಾಳ ಮಾಚಯ್ಯನವರು. ಮಡಿವಾಳ ನಮ್ಮ ಮಾಚಯ್ಯನವರು ಸಾಮಾನ್ಯವಾರಲ್ಲ. ಬಿಜ್ಜಳ ರಾಜ ಒಂದು ತನ್ನ ಮರಿಗಾಗಿ ಏನಪ್ಪ ಅಂದ್ರ ಹೊಲಸಾದ ಬಟ್ಟೆಗಳೇನಪ್ಪ ಅಂದ್ರ ಗಂಟು ಮೂಟೆಯಲ್ಲಿ ಏನಪ್ಪ ಅಂದ್ರ ಹಚ್ಬಿಡ್ತಾನ. ಆ ಗಂಟು ಮೂಟೆಯನ್ನು ಹೊಲಸಾಗಿರ್ತಕ್ಕಂಥ ಗಂಟು ಮೂಟೆ ಏನಪ್ಪ ಅಂದ್ರ ಅವರ ಒಂದು ಕಣ್ಣಿನ ಒಂದು ದೃಷ್ಟಿಯನ್ನ ನೇರವಾಗಿ ನೋಡಿದಾಗ ಆ ಹೊಲಸಾದ ಗಂಟ ಮೂಟೆ ಏನ ಗಂಟು ಮೂಟೆ ಇರ್ತದಲ್ಲ ಅದನ್ನು ಕಣ್ಣು ತೆರೆದು ನೋಡಿದ್ರೆ ಪೂರಾ ಬಸ್ ಮಾಡಿ ಸುಟ್ಟು ಹೋಗ್ತಾ ಇತ್ತಂತ. ಅಂತ ಅಲ್ಲಿ ಅವರಲ್ಲಿ ಏನಪ್ಪ ಅಂದ್ರ ಸೂರತನ ಇತ್ತು. ಮಡಿವಾಳ ಮಾಚಯ್ಯನವರು ನೋಡ್ರಿ ಇನ್ನೊಂದು ವಿಶೇಷ ಏನಂತಂದ್ರ ಯಾರೇ ಸಾಧನೆ ಮಾಡಿದ್ರೆ ಇತಿಹಾಸ ಉಳಿತದ. ಸಾಧನೆ ಮಾಡಿದಂದ್ರ ಆ ಇತಿಹಾಸ ಎಂದಿಗೆ ಉಳಿಯಂಗಿಲ್ಲ. ಯಾಕಂದ್ರ ಭೂಮಿ ಮೇಲೆ ಹುಟ್ಟುವುದು ಒಂದೇ ಸಲ. ಯಾಕಂದ್ರ ನಾವು ಸಾಮಾನ್ಯವರು ಆಗಿದ್ದರೂ ಕೂಡ ನಾವು ಒಂದು ಇವತ್ತನಕ ಒಂದು ಏನಾರ ಒಂದು ಸಾಧನೆ ಮಾಡಿದಾಗ ಮಾತ್ರ ಇತಿಹಾಸ ಉಳಿತದ. ಸಾಧನೆ ಮಾಡ್ಲಿಕ್ಕಂದ್ರೆ ಇತಿಹಾಸ ಉಳಿಯಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಈಗ ನಮ್ಮ ಬೆಂಗಳೂರಿನಲ್ಲಿ ಹಳೆಯ ವಿಮಾನ ನಿಲ್ದಾಣಕ ಒಂದು ರಸ್ತೆ ಏನಪ್ಪ ಅಂದ್ರ ಮಡಿವಾಳ ಮಾಚಯ್ಯನವರ ರಸ್ತೆ ಅಂತ ಒಂದು ನಾಮಕರಣ ಏನಪ್ಪ ಅಂದ್ರ ಮಾಡಿದಾರ. ನೋಡಿ ಎಲ್ಲಿದೆ ಅಲ್ಲಿ ನೋಡ್ರಿ, ಅವ ಹುಟ್ಟೋದು ಎಲ್ಲಿ, ಅವರು ಹೆಸರು ಪಡೆದಿರ್ತಕ್ಕಂಥ ಹೆಸರು ಎಲ್ಲಿ ನೋಡ್ರಿ. ಯಾಕಂದ್ರ ಇಡೀ ದೇಶದಲ್ಲಿ ಹಾಕಿಕೊಂಡಿರ್ತಾರ ನಾವು ಸಾಧನೆ ಮಾಡಿದ್ರ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ಇವ ನಾರವ ಇವ ನಮ್ಮವ, ಇವ ನನ್ನ ಮನೆ ಮಗ, ಇವ ನನ್ನ ಮನೆ ಮಗ ಅಂತ ಹೇಳ್ತಾರೆ ಬಸವಣ್ಣವರು. ಯಾರು ಆದ್ರೆ ಈಗ ನೋಡ್ರಿ ಇಷ್ಟು ಕಲಿಯುಗ ಆದ್ರೂ ಕೂಡ ಯಾರು ನಿಮ್ಮವ್ರು ಅಂತ ತಿಳ್ಕೊಂಡ್ರಿ ಇನ್ನಾದ್ರೂ ಮೇಲು ಕೀಳು ಅಸಮಾನತೆ ಇನ್ನಾದ್ರೂ ತುಂಬಿಕೊಂಡದ. ಈ ಎಲ್ಲಾ ಹೋದಾಗ ಮತ್ತೆ ನಮ್ಮ ದೇಶ ಏನಪ್ಪ ಬಲಿಷ್ಠ ಆಗಕ್ಕೆ ಸಾಧ್ಯತೆ ಅದ ಅಂತ ಹೇಳಿ ನಾ ಇಷ್ಟಪಡ್ತಿದ್ದೀನಿ. ಏನು ಇದು ಹೋಗಲಾಡ್ಬೇಕಾದ್ರ ನೀವು ಅದರ ವಿರುದ್ಧವಾಗಿ ಹೋರಾಡಿದಾಗ ಮಾತ್ರ ಈ ಬಲಿಷ್ಠವಾದ ಒಂದು ದೇಶ ಆಗಲಿಕ್ಕೆ ಸಾಧ್ಯತೆ ಅದ. ಇದೇ ಮುಂದುವರ್ಸದ ಇದು ಹೋರಾಟ ಎಲ್ಲಿಂದ ಶುರುವಾಗ್ಯದ, ಮಾನವ ವ್ಯಕ್ತಿಗಳಿಂದ ಶರಣರಿಂದ ಶುರುವಾಗ್ಯದ. ಇದು ಏನು ಎಲ್ಲಿಂದ ಚಾಲು ಆಗ್ಯದ, 11ನೇ ಶತಮಾನದಿಂದ ಹೋರಾಟವನ್ನು ಚಾಲು ಆಗ್ಯದ. ಆದ್ರೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಮೇಲು ಕೀಳು ಅಂತಕ್ಕಂಥ ನಾವು ಏನ್ ಮಾಡ್ತಿದ್ದೆವು, ನಾವು ಏನು ಮಾಡಂಗಿಲ್ಲ. ನಮ್ಮ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಎಷ್ಟು ನಮ್ಮ ಜಾಗ ಹೋಗುವಾಗ 3 ಮಳ ಜಾಗ, ಎಲ್ಲರೂ ಹೋಗೋದು ಒಂದೇ ತೋಲೆ. ಏನು ಅದಕ್ಕೆ ಅದು ಅಂತ ಭಾವನೆಗಳನ್ನ ಬಿಟ್ಟು ಇಡೀ ಸಮಾಜಕ್ಕ ಒಂದು ದೇಶಕ್ಕ ಅಂತಂದ್ರ ಹೋರಾಡಿ ಏನಪ್ಪಾ ಅಂದ್ರೆ ನಾವು ಒಕ್ಕಟ್ಟಿನಿಂದ ಇದ್ದಾಗ ಮಾತ್ರ ನಮ್ಮ ದೇಶ ಬಲಿಷ್ಠ ಆಗಲಿಕ್ಕ ಸಾಧ್ಯತೆ ಇದೆ ಅಂತ ಹೇಳಕ ಇಷ್ಟಪಡ್ತಿದ್ದೀನಿ. ಈಗ ಮಡಿವಾಳ ಮಾಚಯ್ಯನವರ ಈಗಾದ್ರೂ ಕೂಡ ಒಂದು ದೊಡ್ಡ ಜಾತ್ರೆ ಏನಪ್ಪಾ ಅಂದ್ರ ಸಿಂದಗಿ ತಾಲೂಕಿನ ದೇವರ ಹೆಪ್ಪರ್ಗದಲ್ಲಿ ಏನಪ್ಪಾ ಅಂದ್ರ ರಥೋತ್ಸವದ ಮೇರೆಗೆ ಏನಪ್ಪಾ ಅಂದ್ರ ಪ್ರತಿ ವರ್ಷ ಏನಪ್ಪಾ ಅಂದ್ರ ಒಂದು ಹುಣ್ಣಿಮೆ ದಿವಸ ಏನಪ್ಪಾ ಅಂದ್ರ ಜಾತ್ರೆಯನ್ನ ಆಗ್ತದ. ಇಲ್ಲಿ ನೋಡ್ರಿ ಇಲ್ಲಿಯವರೆಗೆ ನನ್ನ 2 ಮಾತುಗಳನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಸಹ ಶಿಕ್ಷಕರಿಗೂ ಹಾಗೂ ನನ್ನ ಊರಿನ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನನ್ನ ಮುದ್ದು ಮಕ್ಕಳಿಗೆ ಅವರಿಗೆ ಧನ್ಯವಾದಗಳನ್ನು ಕೋರುತ್ತೇನೆ. ಈಗ ಮುಂದಿನ ಒಂದು ಸರದಿ ನಮ್ಮ ಶಾಲೆಯ ನಾನು ಹೇಳ್ದ ಮೊದಲೇ ಹೇಳಿ ನಿಮಗ ಸಮಾಜ ಶಿಕ್ಷಕರಂದ್ರ ಸಮಾಜವಾಗಿ ಇರ್ಬೇಕಾಗ್ತದ. ಅದೊಂದು ಆ ಸಬ್ಜೆಕ್ಟ್ ಅಂದ್ರ ತೋದಕ್ಕೂ ಒಂದು ಸಾರ್ಥಕದ. ಅವರು ಭಾವನೆಗಳನ್ನಪ್ಪ ಅಂದ್ರ ಅವರ ಭಾವನೆಗಳನ್ನಪ್ಪ ಮಕ್ಕಳಲ್ಲಿ ಅವರು ಬಿತ್ತುತ್ತಾರಂತಕ್ಕಂಥದ್ದು ನನಗೆ ಬಹಳಷ್ಟು ಖಾತ್ರಿ ಅದ. ಅದಕ್ಕೆ ಈಗ ಮಡಿವಾಳ ಮಾಚಯ್ಯನವರ ಕುರಿತು ಈಗ ನಮ್ಮ ಶಾಲೆಯ ಸಹ ಶಿಕ್ಷಕರಾಗಿರ್ತಕ್ಕಂಥ ಲಕ್ಷ್ಮೀ ಟೀಚರ್ ಅವರಿಂದ ಈ ಮಡಿವಾಳ ಮಾಚಯ್ಯನವರ ಕುರಿತು 2 ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.